ವೀರಭದ್ರ ಆಚಾರ್ಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವೀರಭದ್ರ ಆಚಾರಿ ಕೆಎಂಯೂರು ವಿನ್ನರ್ಸ್ ಪ್ಯಾರಡೈಸ್ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒ. ಚಿತ್ರದುರ್ಗದ ಚಿಕ್ಕ ಜಾಜೂರಿನಲ್ಲಿ ಜನಿಸಿದ ಇವರು ಬೆಂಗಳೂರಿನ UVCE ಕಾಲೇಜಿನಲ್ಲಿ BE ಪದವಿಯನ್ನು ಪಡೆದಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಂಡು ಆರಂಭದಲ್ಲಿ ಉದ್ಯೋಗ ಮಾಡ್ತಿದ್ರು. ಬಳಿಕ ತಾವೇ ಉದ್ಯಮ ಆರಂಭಿಸಿದ್ರು. ಡೆಲ್ಟಾ ಸೇಫ್ಟಿ ಸೊಲ್ಯೂಷನ್ ಆರಂಭಿಸಿ ಹಲವರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ವಿನ್ನರ್ಸ್ ಪ್ಯಾರಡೈಸ್ ಕಂಪನಿ ಆರಂಭಿಸಿ ಸಕ್ರಿಯ ನಿರ್ವಹಣೆ ಮಾಡ್ತಿದ್ದಾರೆ. ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪಿಸೋಕೆ ಶ್ರೀ ಸಾಯಿ ಪ್ಯಾರಡೈಸ್ ಸೊಸೈಟಿ ಲಿಮಿಟೆಡ್ ಆರಂಭಿಸಿದ್ದಾರೆ. ಈ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಇದರಿಂದ ತುಂಬ ಸ್ಫೂರ್ತಿ ಸಿಕ್ಕಿದೆ ನಮಗೆ. ಈ ಥರ ಸಿಗೋದ್ರಿಂದ ನಾವು ಹೆಚ್ಚಿನದಾಗಿ ನಾವು ಜನಗಳಿಗೆ ಸೇವೆ ಮಾಡ್ತಾ ಹೋಗ್ಬೋದು. ನಮ್ಮದೇ ಆದ ಒಂದು ಕೋಆಪರೇಟಿವ್ ಸೊಸೈಟಿ ಒಂದು ಕೂಡ ವಿನ್ನರ್ಸ್ ಪ್ಯಾರಡೈಸ್ ಗ್ರೂಪಿಂದ ಮಾಡಿದ್ದೀವಿ. ಅದರಲ್ಲಿ ಅತ್ಯುತ್ತಮವಾಗಿ ಅಂದರೆ ಹಿರಿಯ ನಾಗರಿಕರಿಗೆಲ್ಲ ವ್ಯವಸ್ಥಿತವಾಗಿ ಒಂದು ಜಾಸ್ತಿ ಅಂದರೆ 14% ತನಕ ಇಂಟ್ರೆಸ್ಟ್ ಕೊಟ್ಟವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಒಂದು ಇದು ಮಾಡ್ತೀವಿ. ತುಂಬ ಎಲ್ಲ 20 ಜನ ಡೈರೆಕ್ಟರ್ ಸೇರ್ಕೊಂಡು ಮಾಡ್ತಾರೆ. ನಾವು ಜಿ ಕನ್ನಡ ಇದನ್ನು ಗುರುತಿಸಿ ನಮಗೆ ಕರೆದ್ಬಿಟ್ಟು ಈ ಥರ ಒಂದು ಅವಾರ್ಡ್ ಕೊಡ್ತಾ ಇರೋದು ನಮ್ಗೆ ತುಂಬ ಹೆಲ್ಪ್ ಆಗಿದೆ. ನಮ್ಮದು ಕೋಆಪರೇಟಿವ್ ಸೊಸೈಟಿ ಯಾವ ಥರ ಅಂದರೆ ವಿತ್ ATM ಕಾರ್ಡ್ ಫೆಸಿಲಿಟಿ ಕೂಡ ಬರ್ತಾ ಇದೆ ಅದರಿಂದ. ಸೊ ಇದನ್ನು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದರಿಂದ ನಾವು ನೆಕ್ಸ್ಟ್ ಇನ್ನು ನಮ್ಮದೇ ಆದ ಹೌಸಿಂಗ್ ಸೊಸೈಟಿ ತುಂಬಾ ಇದೆ, ಇನ್ನೂ ಬೆಳವಣಿಗೆ ಮಾಡೋದು ಭಾಳ ಇದೆ. ಸೊ ಇವತ್ತು ಕರೆದು ನಮ್ಮನ್ನು ಸ್ಪಾನ್ಸರ್ ಎಲ್ಲ ಮಾಡಿ ಸೊ ಇವತ್ತು ಒಂದು ಕರೆದು ಯುವರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಇದನ್ನು ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಸರ್, ಪ್ರತಿಯೊಂದು ಪ್ರಶಸ್ತಿ ಅಥವಾ ಸನ್ಮಾನಗಳು ಸಮಾಜದಲ್ಲಿ ಗೌರವವನ್ನು ಹೆಚ್ಚು ಮಾಡುತ್ತಂತೆ. ಈ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿಗಳು ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಸರ್? ಖಂಡಿತ ಸರ್. ನಾವಿವಾಗ ಆಲ್ರೆಡಿ ಒಂದು 3,500 ಕುಟುಂಬಗಳಿಗಿಂತ ಜಾಸ್ತಿ ನಾವು ಸಹಕಾರ ಮಾಡಿದ್ದೀವಿ. ನೆಕ್ಸ್ಟ್ ಇದೆ ಲಕ್ಷಾಂತರ ಕುಟುಂಬಗಳಿಗೆ ಇನ್ನೂ ಹೆಚ್ಚಿನದಾಗಿ ಲಕ್ಷಾಂತರ ಕುಟುಂಬಗಳಿಗೆ ಸಹಾಯ ಆಗೇ ಆಗುತ್ತೆ ಇದರಿಂದ ನಮಗೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ವಿನ್ನರ್ಸ್ ಪ್ಯಾರಡೈಸ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆಯೇ CEO ಆಗಿರುವಂಥ ವೀರಭದ್ರಾಚಾರ್ಯ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. 2 ನಿಮಿಷಗಳ ಕಾಲಾವಕಾಶ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲೋ ನನ್ನ ಬಂಧು ಮಿತ್ರರಿಗೂ ಹಾಗೂ ಸಹಪಾಠಿಗಳು ಸ್ನೇಹಿತರಿಗೆಲ್ಲ ನಮಸ್ಕಾರ. ಸೊ ನಾನು ವೀರಭದ್ರಾಚಾರ್ಯ ಅಂತೇಳಿ ಒಂದು ಮಧ್ಯಮ ಕುಟುಂಬದಿಂದ ಬಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿ ನಮ್ಮ ತಂದೆ ಕಾರ್ಪೆಂಟ್ರು. ಸೊ ನಾವು ಖಾಸಗಿ ಕಂಪ್ನಿಲೆಲ್ಲ ಕೆಲಸ ಮಾಡಿ 2016ರಲ್ಲಿ ನನ್ನ ಸ್ವಂತ ಬಿಸ್ನೆಸ್ನ ಡೆಲ್ಟಾ ಸೇಫ್ಟಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಫೈರ್ ಸೇಫ್ಟಿಯಿಂದ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾವು ಎಲ್ಲ ಅಂದರೆ ನಾವೇಗೆ ಮಧ್ಯಮ ಕುಟುಂಬದಿಂದ ಬಂದು ಏನಾದರೂ ಒಂದು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಬೆಳವಣಿಗೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮದೇ ಆದ ಸ್ವಂತ ಒಂದು ಬೇರೆ ಬೇರೆ ಹೊಸದು ಅಂದರೆ ಜಗತ್ತಿಗೆ ಏನು ನೀಡಿದೆ ಅದನ್ನು ಮಾಡ್ತಾ ಹೋಗೋಣ ಅಂತ ನೋಡಿದಾಗ ಮೇಯ್ನ್ ಬೇಕಾಗಿರೋದು ಎಲ್ರಿಗೂ ಫೈನಾನ್ಷಿಯಲ್ ಫ್ರೀಡಮ್. ಸೊ ಫೈನಾನ್ಷಿಯಲ್ ಫ್ರೀಡಮ್ಮಿಂದೆಡೆ ನಾವು ವರ್ಕ್ ಮಾಡಿ ಸೊ ನಾವು ಶೇರ್ ಮಾರ್ಕೆಟಲ್ಲಿ ಒಂದು ಆಲ್ಗೋ ಟ್ರೇಡಿಂಗ್ ಸೊಲ್ಯೂಷನ್ಸ್ನ ಒಂದು ಕಂಡುಹಿಡಿದು ಅದಕ್ಕೆ ಜನರಿಗೆ ತಲುಪಿಸಿ ಅದರಿಂದ ನೆಕ್ಸ್ಟು ನಮ್ಮದೇ ಈಗ ನಮ್ಗೆ ಮುಖ್ಯವಾಗಿ ಹೇಳ್ತಾರೆ ಆ್ಯಕ್ಚುಲಿ, ನೀವು ಜನನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಬಿಸ್ನೆಸ್ನ ಅವರೇ ತೊಗೊಂಡು ಹೋಗ್ತಾರೆ ಅಂತ. ಸೊ ಅದೇ ಥರನೇ ನಾವು ನಮ್ಮಿಂದ ಈಗ ಆಲ್ಮೋಸ್ಟ್ ಸಾವಿರಾರು ಕುಟುಂಬಗಳು ತುಂಬ ಚೆನ್ನಾಗಿ ಅವರು ಖುಷಿಯಾಗಿದ್ದಾರೆ. ನಮಗೂ ಕೂಡ ಅದರಿಂದ ಹೆಲ್ಪ್ ಆಗ್ತಾಯಿದೆ. ಇದನ್ನು ಗುರುತಿಸಿ ನಮ್ಮ ಜಿ ಕನ್ನಡದವರು ಜಿ ನ್ಯೂಸ್ ಚಾನಲ್ನವರು ಬಂದು ನಮ್ಮನ್ನೊಂದು ಇಂಟರ್ವ್ಯೂ ಮಾಡಿ, ಸರ್ ಇದರಿಂದ ನಿಮಗೆ ಇನ್ನೂ 10 ಲಕ್ಷಾಂತರ ಕುಟುಂಬಗಳಿಗೆ ಹೆಲ್ಪ್ ಆಗಲಿ, ನಾವು ನಿಮ್ಗೆ ಅದಕ್ಕೆ ಸಹಕಾರ ಮಾಡ್ತೀವಿ ಬನ್ನಿ ಅಂತೇಳಿ ಕರೆದು ಇವತ್ತೊಂದು ಯುವರತ್ನ ಅವಾರ್ಡನ್ನು ಸ್ಪಾನ್ಸರ್ ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಅವರು ಎಲ್ಲ ನೆಕ್ಸ್ಟ್ ಮುಂದೆ ಯಾರಾದರೂ ಇದ್ದರೆ ಆ ಥರ ಗುರುತಿಸಿ ಕೊಡೋದ್ರಿಂದ ಅತಿ ಹೆಚ್ಚು ಸಹಕಾರ ಆಗುತ್ತೆ. ನಮ್ಮದೇ ಆದ ಇವಾಗ ಒಂದು ಕೋಆಪರೇಟಿವ್ ಸೊಸೈಟಿ ಕೂಡ ಮಾಡಿದ್ದೀವಿ, ಶ್ರೀ ಸಾಯಿ ಪ್ಯಾರಡೈಸ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ. ಅದು ನಮ್ಮೆಲ್ಲ ಜನ ಸಹಕಾರದಿಂದ ಆಗಿರೋದು. ಈಗ ಲಕ್ಷಾಂತರ ಕುಟುಂಬಗಳಿಗೆ ಹೆಲ್ಪ್ ಆಗಲಿ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಕನ್ಸ್ಟ್ರಕ್ಷನ್ ಆಗಲಿ, ಈಗ ಆಲ್ರೆಡಿ ನೀವು ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ನೀವು ಅತಿ ಹೆಚ್ಚು ಅಮೌಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ. ಬಟ್ ನಮ್ಮ ಕಂಪ್ನಿಗೆ ಬಂದು ಸಂಪರ್ಕಿಸಿ, ನಮ್ಮ ಸೊಸೈಟಿ ಇರೋದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ವಂತ ಮನೆ ಇರಬೇಕು. ತಾವು ಆರಾಮಾಗಿ ಯಾವುದೇ ಥರದ ಕಷ್ಟ ಇಲ್ದಲೆ ಪ್ರತಿ ತಿಂಗಳು ನಿಮಗೆ ನಿಮ್ಮದೇ ಆದ ಒಂದು ಅಮೌಂಟು ಈಸಿಯಾಗಿ ರಿಟರ್ನ್ ಆಗ್ತಾ ಇರಬೇಕು. ಇದನ್ನು ನಾನು ಹೇಳ್ತಾ
ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.